ನಮಸ್ಕಾರ ಸ್ನೇಹಿತರೆ, ಒಂದು ಸ್ಪೆಷಲ್ ಚಾನಲ್ಗೆ ಸ್ವಾಗತ. ನಾನು ಮತ್ತು ಹೆಂಡತಿ ಊರು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಯಾಕೆಂದರೆ ತುಂಬ ದಿನ ಆಗಿತ್ತು. ಸೊ ಕೊನೆಗೂ ಆಟೋ ಬುಕ್ ಮಾಡಿಕೊಂಡು ಊರಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿ ಹೋಗ್ತಾ ಇದ್ದೀವಿ. ಹಂಗೆ ಅಲ್ಲಿ ಮಾತಾಡಿಕೊಂಡು ನಗ್ನಗ್ತಾ ಖುಷಿಯಾಗಿ ಇಬ್ಬರು ಹೋಗ್ತಾ ಇದ್ದೀವಿ. ನಂತರ ಕೊನೆಗೂ ಊರು ಬಂದೇ ಬಿಡ್ತು. ಊರಿಗೆ ಬಂದ ಕೂಡಲೇ ಆ ಒಂದು ಸವಿ ನೆನಪುಗಳು, ಊರಲ್ಲಿ ಆಟ ಆಡಿದ್ದು ಚಿಕ್ಕದ್ರಲ್ಲಿ, ಹಳ್ಳಿ ವಾತಾವರಣಕ್ಕೆ ಬಂದಾಗ ಆ ಒಂದು ಫೀಲಿಂಗೇ ಬೇರೆ. ಈ ಮನೆ ಕಟ್ಟಬೇಕಾದ್ರೆ ನಾನು ಆ ಕೆಲಸ ಮಾಡೋ ಟೈಮಲ್ಲಿ ಕಷ್ಟಪಟ್ಟಿದ್ದ ದಿನಗಳು ಅದೆಲ್ಲ ನೆನಪಾಯಿತು. ಒಂದು ಸೆಕೆಂಡ್ ಕಣ್ಣಲ್ಲಿ ನೀರು ಬಂತು ಕೂಡ. ಯಾಕೆಂದರೆ ಈ ಮನೆ ಕಟ್ಟೋ ಟೈಮಲ್ಲಿ ತುಂಬ ಎಫರ್ಟ್ ಹಾಕಿದೆ. ಮನೆ ಅರ್ಧಕ್ಕೂ ಕೂಡ ನಿಲ್ಲಿಸಿ 1 ವರ್ಷ ಆದಮೇಲೆ ಮತ್ತೆ ಕಂಟಿನ್ಯೂ ಮಾಡಿದ್ದೆ ಕೆಲಸಗಳನ್ನ. ಯಾಕೆಂದರೆ ಆ ಟೈಮಲ್ಲಿ ದುಡ್ಡು ಅಷ್ಟೇ ಪ್ರಾಬ್ಲಮ್ ಆಗಿತ್ತು. ಇಲ್ಲೊಂದು ಹೆಸರು ಆ್ಯಡ್ ಆಗಬೇಕು, ಡಾಕ್ಟರ್ ರಾಜಾ ಅಂತ. ನಮ್ಮಮ್ಮ ಎಲ್ಲ ಹೊರಗಡೆ ಹೋಗಿತ್ತು, ಆಮೇಲೆ ಬಂತು. ಕೊನೆಗೆ ಹಂಗೆ ಆಂದಿವೆ ಬರಬೇಕಾದ್ರೆ ನಾನ್ ವೆಜ್ ತೊಗೊಂಡು ಬಂದಿದೆ. ಸೊ ಮೀನ್ಸ್ ಚಿಕನ್ ತೊಗೊಂಡು ಬಂದಿದೆ. ಚಿಕನ್ನು ಕ್ಲೀನ್ ಮಾಡಿ ಕೊನೆಗೆ ನಮ್ಮಮ್ಮ ಒಳಗಡೆ ಎಲ್ಲ ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇತ್ತು, ನಮ್ಮ ವೈಫ್ ಅಮ್ಮ. ಮತ್ತು ಸಂಜೆ ಆದಮೇಲೆ ನಮ್ಮಮ್ಮ ಕಾಫಿ ಕೊಡ್ತು. ಇಬ್ಬರೂ ಕಾಫಿ ಕುಡಿದ್ವಿ. ಹಾಗೇ ಮಾತಾಡಿಕೊಂಡು ಎಷ್ಟೊತ್ತಿಗೆ ಬಂದ್ರಿ ಏನು ಅಂತ ನಮ್ಮಮ್ಮ ನನ್ನನ್ನು ಕೇಳ್ತಾ ಇತ್ತು. ಹಾಗೇ ಅದನ್ನೆಲ್ಲ ಮಾತಾಡ್ಕೊಂಡು ಅವ್ರಿಗೇನೋ ಒಂಥರ ಖುಷಿ ಅಲ್ವಾ, ತುಂಬ ದಿನ ಆದಮೇಲೆ ಹೋಗಿದ್ವಿ. ಸಂತೋಷ ಆಯಿತು. ಕೊನೆಗೆ ಇಬ್ಬರೂ ಆಮೇಲೆ ನಾನು ಹೆಂಡ್ತಿ ಎಳ್ನೀರು ಕಿಡಿ ಕೊಡು ಅಂತ ಅಂದರು. ಅದಕ್ಕೆ ಅಲ್ಲಿ ಟೆರೆಸ್ ಮೇಲೆ ಹೋಗಿ ಮರದಲ್ಲಿ ಎಳ್ನೀರು ಕಿಡಿದೆ. ಒಂದೇ ಸಲ 3 ಕಾಯಿ ಬಿತ್ತು. ಕೊನೆಗೆ ಒಂದು ಕಾಯಲ್ಲಿ ಎಳ್ನೀರು ಹೋಗ್ತಿತ್ತು ಅಂತ ಹೋದೆ. ಆಮೇಲೆ ಕಾಯಿ ಹಿಡಿಯೋಣ ಎಳ್ನೀರು ಕೊಚ್ಚೋಣ ಅಂತ ಹೋದೆ. ಒಂದು ಎಳ್ನೀರು ಕೊಚ್ಚೋಕ್ಕೆ ನನ್ನ ಕೈಲಿ ಆಗ್ತಾಯಿಲ್ಲ. ಯಾಕೆಂದ್ರೆ ಆದಷ್ಟು ಐಡಿಯಾನೇ ಬರ್ತಾಯಿಲ್ಲ. ಯಾಕೆಂದ್ರೆ ತುಂಬ ದಿನ ಆಗಿದೆ. ಕೊನೆಗಂತೂ ಹಿಂಗೆ ಎಳ್ನೀರು ಕೊಟ್ಟೆ. ಆಶೆಗೆ ಹೇಳಿದೆ ನೀನು ಕುಡಿ ಅಂತ. ಇಲ್ಲ ನೀನು ಕುಡಿ ಫಸ್ಟ್ ಅಂತ ಇದು ಮಾಡಿದ್ರು. ಕೊನೆಗೆ ನಾನೇ ಕುಡಿದೆ. ನಂತರ ಆಮೇಲೆ ನಮ್ಮಮ್ಮ ಹೇಳ್ತು, ಏನೋ ಟ್ಯಾಂಕಲ್ಲಿ ನೀರು ಪ್ರಾಬ್ಲಮ್ ಆಗಿದೆ ಅಥವಾ ನೀರು ಲೀಕ್ ಆಗ್ತಾಯಿದೆ ನೋಡು ಅಂತ ಅಂದರು. ಹಂಗೆ ನೋಡಿ ಚೆಕ್ ಮಾಡಿದೆ. ಹಂಗೆ 1-2 ಸ್ಟೆಪ್ ಆಗ್ತೆ. ನಂತರ 3 ಜನನೂ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಸಂಜೆ ಆಯ್ತಲ್ವ, ದೇವಸ್ಥಾನಕ್ಕೆ ಹೋದ್ವಿ, ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ. ಸೊ ಹಾಗೆ ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಸಂಜೆ ಒಂದು 6 ಗಂಟೆ 6:30 ಆಗಿತ್ತು. ನಂತರ ಅಂದಿಗೆ ಹೋಗ್ಬೇಕಾದ್ರೆ ನಾನು ಚಿಕ್ಕದ್ರಲ್ಲಿ 1ರಿಂದ 5ನೇ ತರಗತಿವರೆಗೂ ಓದಿದ್ದು ಸ್ಕೂಲ್ ಸಿಕ್ತು. ಇದೇ ಸ್ಕೂಲಲ್ಲಿ ನಾನು ಅವಾಗ ಓದಿದ್ದು, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಅಂತ. ಈ ಸ್ಕೂಲ್ಗೆ ಆಲ್ಮೋಸ್ಟ್ 100 ವರ್ಷ ಮೇಲೆ ಆಗಿದೆ. ನಂತರ ಇದೇ ದೇವರಿಗೆ ನಾವು ಪೂಜೆ ಮಾಡಿಸಿದ್ವು. ಪೂಜೆ ಎಲ್ಲ ಆದಮೇಲೆ ನಾವು ನಮ್ಮ ಮಾವ ಅವ್ರ ಮನೆಗೆ ಬಂದ್ವಿ. ಟೀ ಕೊಟ್ಟರು. ಅವರು ಕೇಳಿದ್ರು ಎಷ್ಟೊತ್ತಿಗೆ ಬಂದ್ರಿ ಏನು ಅಂತ ಎಲ್ಲ. ಎಲ್ಲರನ್ನೂ ಮಾತಾಡಿಸ್ಕೊಂಡು ಅಲ್ಲೊಂದು ಸ್ವಲ್ಪ ಹೊತ್ತಿದ್ದು ನಂತರ ಮನೆಗೆ ಬಂದ್ವಿ. ಮನೆಗೆ ಬಂದಾದಮೇಲೆ ನೆಕ್ಸ್ಟ್ ಡೇನೇ ನನಗೆ ಆಶಾ ನೀನು ನನಗೆ ಟೊಮೊಟೊ ಗೊಜ್ಜು ಮಾಡಿಕೊಡು ಅಂತ ಕೇಳಿದ್ರು. ಅದಕ್ಕೆ ನನ್ನ ಕೈಲ ಮುಂಚೆ ನಾನು ಹಳೆ ರೂಮಲ್ಲಿ ಇದ್ದಾಗ ಮಾಡ್ತಾಯಿದ್ದೆ. ಆಮೇಲೆ ಹೇಗೆ ಮಾಡಬೇಕು ಅಂತ ಹೇಳಿದ್ರು. ಹಾಗೆ ನನಗೆ ಐಡಿಯಾ ಬಂತು, ನಾನು ಮಾಡಿದೆ. ಅದಾದಮೇಲೆ ಆಚೆ ನೋಡ್ಕೊಂಡು ಬರೋಣ, ಒಂದು ವಾಕ್ ಹೋಗ್ಬಿಟ್ಟು ಬರೋಣ ಅಂತ ನಾನು ಹೆಂಡ್ತಿನ ಕರೆದೆ. ಸರಿ ನಡಿ ಆಯಿತು ಹೋಗ್ಬಿಟ್ಟು ಬರೋಣ ಅಂತ ಹೇಳ್ತು. ಸೊ ಹಂಗೆ ಆಚೆ ಹೋಗ್ಬೇಕಾದ್ರೆ ಒಂದು ಬ್ಯಾಡ್ ಮೂಮೆಂಟ್ ಏನಂದರೆ ನಮ್ಮ ಮಗವ್ರ ಟ್ರ್ಯಾಕ್ಟರ್ ಬಿದ್ದೋಗಿತ್ತು. ಯಾವುದೇ ಪ್ರಾಣಾಪಾಯ ಆಗಿಲ್ಲ. ಜಂಪ್ ಮಾಡಿದರೆ ಹಾಗೇನೆ ಟ್ರ್ಯಾಕ್ಟರ್ ಸೈಡಿಗೆ ಬಂದ ತಕ್ಷಣ ಪಲ್ಟಿ ಆಗಿದೆ. ಅವ್ರು ಫುಲ್ ಜಂಪ್ ಮಾಡಿದ್ರು. ಜಂಪ್ ಮಾಡಿಲ್ಲ ಅಂದರೆ ತುಂಬ ತೊಂದರೆ ಆಗ್ತಾ ಇತ್ತೇನೋ. ಲಕ್ಕಿ ಒಳ್ಳೇದಾಯಿತು. ಟ್ರ್ಯಾಕ್ಟರ್ ತೊಗೊಂಡು ಇನ್ನೂ 1 ತಿಂಗಳಾಗಿರಲಿಲ್ಲ ಅನಿಸುತ್ತೆ. ಬ್ಯಾಡ್ ಮೂಮೆಂಟ್, ಏನು ಮಾಡೋಕ್ಕಾಗಲ್ಲ. ಬಟ್ ಲಕ್ಕಿ ಸೇವ್ ಆದರು. ಮತ್ತು ಮನೆ ಹತ್ರ ಬಂದು ಟೆರಸ್ ಮೇಲೆ ಒಂದಷ್ಟು ಫೋಟೋಸ್ ತಗೊಂಡ್ವಿ ಮೆಮೊರಿಗೆ. ಸೊ ನಂತರ ಟೈಮ್ ಆಯಿತು. ಸೊ ಆಟೋ ಬುಕ್ ಮಾಡ್ಕೊಂಡ್ವಿ. ಮನೆ ಹತ್ರ ಆಟೋ ಬಂತು. ಮತ್ತು ನಮ್ಮ ಪ್ರಯಾಣ ಬೆಂಗಳೂರು ಕಡೆ. ಇದೇ ಥರ ಮುಂದಿನ ಕಂಟೆಂಟ್ಗಾಗಿ ನಮ್ಮ ಚಾನಲ್ನ ನೋಡ್ತಾಯಿರಿ. ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೆಯದಾಗಲಿ.